ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭಾರತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಭಾನುವಾರ ಸ್ವಲ್ಪ ಹೆಚ್ಚಾಗಿ ನಾನ್ ವೆಜ್ ತಿಂದಿರ್ತೀವಿ. ಅದಕ್ಕಾಗಿ ಸೋಮವಾರ ಬೆಳಗ್ಗೆ ಸ್ವಲ್ಪ ಲೇಟಾಗೂ ಎದ್ದಿರ್ತೀವಲ್ವ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಬಟಾಣಿ ಹಾಕ್ಬಿಟ್ಟು ಈ ಚಳಿಗೆ ಬನ್ಸಿರವೆ ಉಪ್ಪಿಟ್ಟು ಮಾಡಿಕೊಂಡೆ. ಉಪ್ಪಿಟ್ಟು ಮಾಡಿಕೊಂಡು ಮಕ್ಕಳಿಗೆಲ್ಲ ಬಾಕ್ಸ್ ಕಟ್ಟಬೇಕಿತ್ತಲ್ಲ, ಬೇಗನೂ ಆಗುತ್ತೆ ಅಂದ್ಕೊಂಡು ಉಪ್ಪಿಟ್ಟು ಮಾಡಿದ್ದೆ. ಇದ್ರ ಜೊತೆಗೆ ಸ್ವಲ್ಪ ನಿಂಬೆ ಹುಳಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡು ತಿಂತಿದ್ರೆ ಸೂಪರ್. ಇದ್ರ ಜೊತೆಗೆ ಟೀನೋ ಕಾಫಿನೋ ಕುಡಿದ್ರೆ ಸೂಪರಾಗಿರುತ್ತೆ. ಸೊ ಟಿಫನ್ ಎಲ್ಲ ರೆಡಿ ಆಯಿತು. ಮಗಳನ್ನ ಎಪ್ಸೋಣ ಅಂತ ಬಂದೆ. ಮಗಳು ಎದ್ದೊಳ್ತಾ ಇಲ್ಲ. ಸ್ಕೂಲಿಗೆ ಹೋಗಬೇಕು, ಬೇಗ ರೆಡಿ ಆಗಮ್ಮ ಅಂದರೂ ರೆಡಿ ಆಗ್ತಾ ಇಲ್ಲ. ಮಗ ಅದ್ರ ಜೊತೆಗೆ ಮಗಂದು ಫಸ್ಟ್ ಮಗ ಹೋಗಬೇಕು, ಹಾಗಾಗಿ ಮಗ ರೆಡಿ ಆಗ್ತಾ ಇದ್ದ. ಮಗ ರೆಡಿ ಆಗೋಷ್ಟೊತ್ತಿಗೆ ನನ್ನ ಮಗಳನ್ನ ಎಪ್ಸಿ ನಾನು ರೆಡಿ ಮಾಡೋಕ್ಕೆ ಅಂತ ಕಳಿಸ್ತಾ ಇದ್ದೆ. ಅವಳು ಎದ್ದೊಳ್ತಾ ಇಲ್ಲ. ಚಳಿಗೆ ಮಲ್ಕೋತೀನಿ, ಇನ್ನೂ ಮಲ್ಕೋತೀನಿ ಅಂತಿದ್ಲು. ಅವಳೊಬ್ಬಳೇ ಲೇಟಾಗಿ ಎದ್ದೊಳೋದು ಮನೇಲಿ. ನಾವು ಯಾವುದು ಸ್ಕೂಲ್ ವ್ಯಾನ್ಗೆ ಇನ್ನೂ ಹಾಕಿಲ್ಲ. ನಾವೇ ಪಿಕಪ್ಪು ಡ್ರಾಪ್ ಮಾಡೋದ್ರಿಂದ ಮಗನ್ನ ಡ್ರಾಪ್ ಮಾಡಿಬಿಟ್ಟು ಬಂದೆ. ಅವನ್ನೆಲ್ಲ ಡ್ರಾಪ್ ಮಾಡಾದಮೇಲೆ ಮಗಳನ್ನೂ ಡ್ರಾಪ್ ಮಾಡಿದೆ. ಅದನ್ನು ವೀಡಿಯೋ ತೊಗೊಳಕ್ಕಾಗಿಲ್ಲ. ಮಗಳನ್ನೂ ಡ್ರಾಪ್ ಮಾಡಿ ಬಂದಾದಮೇಲೆ ನಾನು ರೆಡಿಯಾಗಿ ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು, ಸೋಮವಾರ ಆಗಿರೋದ್ರಿಂದ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿ ಸಾಯಂಕಾಲ ಅದೊಂದು ಜಸ್ಟ್ ಟೀ ಕುಡಿಯೋದೊಂದು ವೀಡಿಯೋನ ಮಾತ್ರ ಆ್ಯಡ್ ಮಾಡಿದ್ದೀನಿ. ಹ್ಯಾಬಿಟ್ಸ್ ಇದೆಯಾ ಯಾರಿಗಾದರೂ? ಸಾಯಂಕಾಲ ಆಗಿದ ತಕ್ಷಣ ಟೀನೋ ಕಾಫಿನೋ ಎರಡೂ ಕುಡಿತೀನಿ. ಮಕ್ಕಳಿಗೆ ಟೆಸ್ಟ್ ನಡೀತಿತ್ತು, ಹಾಗಾಗಿ ಅವ್ರಿಗೆ ಎಲ್ಲ ಓದಿಸ್ಬೇಕಾಗಿತ್ತು. ಅದಕ್ಕೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ವ್ಲಾಗ್ನ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ.